ಈ ಜೀವ ಒಂದೇ ಹೆಣ್ಣು ಗಂಡು ಮಾಡಿ ಪಾಠ ಜೀವ ಒಂದೇ ಹೆಣ್ಣು ಗಂಡು ಮಾಡಿ ಪಾಠ ಬಾಳ ಬಳಸಿ ಕೊಳಿಯರು ಕೊಳಿಸಿ ಸತ್ಯ ಶರಣರು ಹೇಳ್ಯಾರು ತಿಳಿಸಿ ಆಸೆಗೆ ಬಿದ್ದು ಹಾಡಿದರ ಚಿತ್ತಪಾಟ ಮಾನವ ಜನ್ಮದ ಮರ್ಮ ತಿಳಿಯುವ ಮನಸ್ಸಿ ಹಾಗೆಲ್ಲ ಪಾಠ ಅರವಿನ ಜಲ್ದಿನ ಗುರುವಿನ ಗತಿಯ ಗುರುವಿಗಲ್ಬರ ಶ್ರೇಷ್ಠ ಬಾಳ ಜನ್ಮದಾಗ ಬಾಳಕ ದುಡಿದು ಸಾಕಾಟ ಮಾಡಿಕೊಡುತ್ತಾತ ಇದ್ದಾರಕ್ಕಾಗಿ ಕೊಟ್ಟ ಓ ಜೀವ ಒಂದೇ ಹೆಣ್ಣು ಗಂಡು ಮಾಡಿ ಪಾಠ ಜೀವ ಒಂದೇ ಹೆಣ್ಣು ಗಂಡು ಮಾಡಿ ಹಿರಿಯರ ಕಾಲ ಸಾಕಟ್ಟು ಹಾಲ ಶರೀರ ನೋಡು ಘಟಮೋಟ ಅಣ್ಣ ತಮ್ಮರು ನಿತ್ಯ ನೇಮದಿಂದ ದುಡಿದು ಮಾಡ್ತಿರು ಕಷ್ಟ ಅಣ್ಣ ತಮ್ಮರು ಭೂಮಿಗೆ ಹೋಗಿ ಕಡಿತಿರೋ ನಾಟ ಅವರಿಗೆ ಜೀವಿತ ಕಷ್ಟ. ಬಡಿ ಸಿಗರೇಟ್ ಬಿಡಬೇಡ. ತೀರಾಗತ್ತಿದರು ಹರಿಕ ಹೋತರ ಹರಿಕ ಊಟ ತೀರಾಗತ್ತಿರು ಹರಿಕ ಹೋತರ ಹರಿಕ ಊಟ ಯಾವುದು ಅವರಿಗೆ ಬರಲಿಲ್ಲ ವಿಘ್ನ 25 ವರ್ಷಕ್ಕೆ ಲಗ್ನ ಕಟ್ಟಿದಿಟ್ಟರ ಪ್ರಪಂಚದ ಪಟ್ಟ ಮಾನವ ಜನ್ಮದ ಮರ್ಮ ತಿಳಿಯುವ ಮನಸ್ಸಿ ಹಾಗೆಲ್ಲ ಅರವಿನ ಜಲದಿನ ಗುರುವಿನ ಗತಿಯ ಗುರುವಿಗಲ್ಬರ ಶ್ರೇಷ್ಠ ಮಾನವ ಜನ್ಮದ ಬಾಳಕ ದುಡಿದು ಸಾಕಾಟ ಮಾಡಿಕೊಡುತ್ತಾತ ಇದ್ದಾರಕ್ಕಾಗಿ ಕೊಟ್ಟ ಜೀವ ಒಂದೇ ಹೆಣ್ಣು ಗಂಡು ಮಾಡಿ ಪಾಠ ಜೀವ ಒಂದೇ ಹೆಣ್ಣು ಗಂಡು ಮಾನವನ ಜೀವನ ಗುರುತಿ ಸತ್ಯ ಶರಣರು ಹೇಳಲು ತಿಳಿಸಿ ಆಸೆಗೆ ಬಿದ್ದು ಇವರ ಚಿತ್ತಪಾಟ ಕೌರವರು ಪಾಂಡವರು ಖರ್ಯಾಣ ತಮ್ಮರು ಕೌರವರು ಪಾಂಡವರು ಖರ್ಯಾಣ ತಮ್ಮರು ಏನಾಯ್ತು ಪುಣ್ಯ ಕ್ಷೇತ್ರವಾದಂತ ಬರ್ಲಪ್ಪ ಈಗ. ಅಕ್ಕಲಕೋಟ ತಾಲೂಕ ಪಾವನ ಕ್ಷೇತ್ರ ಗಳೂರಿಗೆ ಗ್ರಾಮದಲ್ಲಿ ಹೌದು ಹೌದು ಏನಾದ ಗೆದ ತಂದಿನಾದಂತ ಸಿದ್ದೇಶ್ವರ ಹೌದು ಹೌದು ಆಶ್ರಮದಲ್ಲಿ ಇದು 16ನೇಯ ಮಹಾಶಿವರಾತ್ರಿಯೋತ್ಸವ ಕಾರ್ಯಕ್ರಮ. ಹೌದು ಹೌದು ಹೌದಲ್ಲ? ಹೌದು ಹೇಳ
ಮಹಾತ್ಮರು ಏನ್ ಹೇಳ್ತಾರಪ್ಪ ಮಹಾತ್ಮರು? ಶ್ರೀಮನ್ ಸರ್ಪಭೂಷಣ ಮಹಾಶಿವಯೋಗಿಗಳು ಸಪ್ಪಣ್ಣಪ್ಪ ಅವರು ತಿಳ್ಕರ್ದಾರ ಅವರಿಗೆ. ಹೌದು ಹೌದು. ಏನು ಹೇಳಿದ್ರು? ಏನ್ ಹೇಳಿದ್ರಿಪ್ಪ? ಸ್ಥಿರ ಮುಕ್ತಿ ಪಡೆಯದ ನರಜನ್ಮ ಏಕೆ? ಹೌದು ಹೌದು. ಪರಮನ ನೆಲೆಗಾಣದ ಅತಿ ಜಾಣ್ಮೇಕೆ? ಹೌದಾ? ಸಲೆ ಸತ್ಯ ಇಲ್ಲದ ಸೃಜನತ್ವ ಏಕೆ? ಮುಳಿವ ಕಾಮನ ಕೊಲ್ಲದ ಅತಿ ಯತಿನತ್ವ ಏಕೆ? ಹೌದು ಹೌದು. ಅಳಿಯಾಶೆಗೆಡದ ಸನ್ಯಾಸಿ ಏಕೆ? ಒಳಗೆ ಸಂಶಯಗೊಂಬ ಅದ್ವೈತ ಏಕೆ? ಹೌದು ಹೌದು. ನೋಡ್ರಿ ಎಂತ ಮಾತು ಹೇಳ್ತಾರ. ಹೌದಾ? ಶ್ರೇಷ್ಠವಾದಂಥದ್ದು ಇದು, ಶ್ರೇಷ್ಠವಾದಂತ ಅರಿವಿನ ಜನ್ಮ. ಹೌದು ಹೌದು. ಮಾನವ ಜನ್ಮ ಇದು ಶ್ರೇಷ್ಠವಾದದಂತೇಳಿ ಒತ್ತಿ ಕೊಟ್ಟು ಹೇಳ್ತಾರ. ಹೌದು. ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದ ಬಳಿಕ ಹೌದು. ಏನು ಸಾಧನೆ ಮಾಡಬೇಕು? ಹೌದು ಹೌದು. ಏನ್ ಮಾಡ್ಬೇಕ್ರಿಪ್ಪ? 100 ಎಕರೆ ಹೊಲ ತಗೋದು, ಮಾಡಿ ಮ್ಯಾಗ ಮನಿ ಮಾಡಿ ಕಟ್ಟೋದು, ಹೌದು. ಸುಂದರವಾದ ಕನ್ಯಾ ತಗದ ಲಗ್ನ ಮಾಡ್ಕೊಳ್ಳೋದು, ಹೌದು. ಮಕ್ಕಳ ಹಡಿಯೋದು, ಕೈ ತುಂಬ ಮೈ ತುಂಬ ಬಂಗಾರ ಒಡವೆ ಹಾಕೋದು, ಇದು ಮನುಷ್ಯನ ಮೂಲ ಸಾಧನೆ ಅಲ್ಲ. ಹೌದು ಹೌದು. ಹೇಳ್ತಾರ ಮಹಾತ್ಮರು. ಏನ್ ಹೇಳಿದ್ರು? ನಿಜಗುಣ ಯಾರು? ಸರ್ಪಭೂಷಣ ಮಹಾಶಿವಗಳು ಹೇಳ್ತಾರ. ಏನ್ ಹೇಳಿದ್ರು? ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದ ಬಳಿಕ ನೀ ಸ್ಥಿರ ಮುಕ್ತಿನೇ ಪಡೆಯದ ನಿನ್ನ ಕೈಲಾಗಲಿಕ್ಕಂದ್ರೆ ಈ ಮಾನವ ಜನ್ಮ ನಿನಗೆ ಎದಕ್ಕೆ ಬೇಕು? ಹೌದು ಹೌದು ಹೌದು. ಈ ಜನ್ಮಕ್ಕ ಹುಟ್ಟೋದಕ್ಕೆ ಸ್ವಾರ್ಥಕರ ಏನದ ಹೊಚ್ಚ? ಹಿಂದೆ ನೀ ಹಲವಾರು ಜನ್ಮ ತಿರುಗಿನೇ ಬಂದಿದಿ. ಹೌದಾ? ಹೌದಿಲ್ಲ? ಹೌದು. ಇದೇ ಮಾಡ್ಕೋತೆ ಬಂದಿ. ಈ ಜನ್ಮದಾಗನು ನೀ ಹಿಂಗೆ ಹುಟ್ಟಿ ಹಿಂಗೆ ಸತ್ಯಂದ್ರ ಪ್ರಾಣಿಗಳ ಜನ್ಮ ನಿನ್ನ ಜನ್ಮ ಬೇರೆ ಅಲ್ಲ, ಇದು ಒಂದೇ ತರ ಅವರು. ಹೌದು ಹೌದು ಹೌದು. ಹೌದಲ್ಲ? ಹೌದು. ನಮ್ಮ ಬೇನೂರದ ಲಕ್ಷ್ಮಣ ಮಾಸ್ತರ. ಹೌದು ಹೌದು. ಏನ್ ಮಾಡಿದ್ರಿಪ್ಪ? ಲಕ್ಷ್ಮಣ ಮಾಸ್ತರ, ನಿನಗ ನಾ ಹುಚ್ಚಲ್ಯೋ ಏನ ಅರ್ಹುಚ್ಚಲ್ಯತ್? ಹೌದೌದು. ನಿನಗ ನಾ ಹುಚ್ಚ ಅನ್ಬೇಕೋ ಏನ ಅರ್ಹುಚ್ಚ ಅನ್ಬೇಕು? ಇದು ನನಗೆ ಹೇಳು. ಹೌದು ಹೌದು. ಯಾಕಿಪ್ಪ ಏನಾತು? ನಿನಗ ಶಾಣೆ ಅಂತೂ ಕುತ್ತವ್ರು ಯಾರು ಅನ್ನಂಗಿಲ್ಲ. ಶಾಣೆ ಅಂದ್ರೆ ತಲೆಯಾಗ ಹಳ್ಳಿಟ್ಟು ಹೊಡಿಯತ್ ಹೇಳ್ತಾರ ಅವರು. ಹೌದಾ? ನೀ ಶಾಣೆ ಅಲ್ಲ, ಹೌದು. ನಾ ಅನವಳು ಅಲ್ಲ. ಹೌದು. ಖರೆ ಇದ್ರೊಳಗೆ ನಿನಗೆ ಹುಚ್ಚಲ್ಯೋ ಏನ ಅರ್ಹುಚ್ಚಲ್ಲಿ ನೀ ಹೇಳು. ಹೌದು ಹೌದು. ಏನು ಮಾತಾಡಗತ್ತಿ? ಏನು ಇಸೆ ಇಟ್ಟಿ ಎಟ್ಟು ಹಾದಿ ಬಿಟ್ಟು ಮಾತಾಡಗತ್ತಿ? ಹೌದಾ? ಎಟ್ಟು ಫಾಲ್ತು ಮಾತವ್ ನೀನು. ಹೌದು. ನೀ ಮಾರ್ಕೆಟ್ದಾಗ ಇದು ಏನು ಮಾಡಿದಿ ನೋಡು, ಬರೇ ಇದು ಫಾಲ್ತು ಮಾತು. ಕಿಕ್ಕಿ ಇದೇನು ನಿಂದು? ಅದೊಂದು ಪ್ರಾಚೀನ ಮಾತು ಕಲದು ಟಿಸ್ ಮಾಡೋದು ಇದು ಶಾಣೆ ಹನಿ? ಹೌದಾ? ಕಿಕ್ಕಿ ಹಲ್ಕಿಸಿದ್ರು ಶಾಣೆ ನೀ? ಶಾಣೆ ಯಾರಿಗೆ ಅನ್ಬೇಕು? ಯಾರಿಗೆ ಅನ್ಬೇಕ್ರಿಪ್ಪ? ಇದುವರೆ ನಿನಗೆ ಗೊತ್ತದೇನು? ಹೌದು. ಏನು ಮಾತಾಡಗತ್ತಿನ? ಏನು ನೀನೇ ಇಸೆ ಇಟ್ಟವಿದ್ದಿ? ಹೌದಾ? ನಿನಗ ನಾ ಒಂದು ಮಾತು ಕೇಳದ. ಏನ್ ಕೇಳಿರಿಪ್ಪ ಮಾತ? ಮಹಾಶಿವರಾತ್ರಿ ಇದು ಮೊದಲ ಮಹಾಶಿವರಾತ್ರಿ ಅಂತೇಳಿ ಯಾರಿಗೆ ಅಂದಾರ? ಈ ಮಹಾಶಿವರಾತ್ರಿ ಹುಟ್ಟಬೇಕಂದ್ರೆ ಇದು ಹಿನ್ನೆಲೆ ಏನು ಕಾರಣ ಅದ? ಹೌದು ಹೌದು. ನೀ ಏನಂದಿ? ಶಿವ ಪಾರ್ವತಿಯರ ಲಗ್ನ ಇತ್ತು, ಅಲ್ಲಿ ಹಿಡ್ದು ಇದಕ್ಕೆ ಮಹಾಶಿವರಾತ್ರಿ ಅತ್ತಾರ. ಹೌದು ಹೌದು. ಮತ್ತು ಶಿವ ಪಾರ್ವತಿಯರ ಲಗ್ನ ರಾತ್ರಿ ಆಗ್ಯದ್ರಿ? ನಿಮಗೆ ಕೇಳುತ್ತ ಇದಕ್ಕೆ ಶಿವರಾತ್ರಿ ಅಂದಾರ. ಹೌದಾ? ಮಹಾಶಿವರಾತ್ರಿ ಶಿವ ಪಾರ್ವತಿ ಲಗ್ನ ರಾತ್ರಿ ಅಂದಾರ. ರಾತ್ರಿ ಆಗ್ಯದ? ಏನು ಹೋಗಿರಿ ನೀವು ಮದುವೆಗೆ? ಯಾರಿಗೂ ನೀವು ಕರೆಸಿದ್ರ ಅಂದ್ರೆ ಅಕ್ಕಿ ಕಾಳಿಗೆ ಏನು ಮಾಸ್ತರ? ಯಾಕಡೆ ಸೋಲಿ ಹೊಡಿತಿ, ಈ ಕಡೆ ತೊಗೊಂಡಿದ್ಯಾನು ಔಷಧ? ಕೆಮ್ಮಿಂದು ಭಾಳ ಕೆಮ್ಮಲ್ಗತ್ತಿದಿ. ನೀ ಬರೇ ನಿನ್ನ ಬಲಿ ಏನಿಲ್ಲ. ಬೇನೂರು ಲಕ್ಷ್ಮಣ ಮಾಸ್ತರ್ ಅಂದ್ರೆ ಬರೇ ಫಾಲ್ತು ಮಾತ. ಒಂದರ ವಿಷಯ ಹಚ್ಚಿ ಮಾತಾಡ್ದೇನು? ಹೌದು ಹೌದು. ಹೇಳದಿನಿ ಜ್ಞಾನಕ್ಕೆ ಮುಟ್ಟಬೇಕಂತ ಮಾತು ಮಾತಾಡಂದಿ. ಹೌದು ಹೌದು. ನೀ ಏನಂದಿ? ಶರೀರದಿಂದ ಆತ್ಮ ಅಗಲುತ್ತದ. ಹೌದಾ? ಹುಚ್ಚಪ್ಪ ನೋಡ್ರಿ, ಇದನ್ನು ಅನಬೇಡ್ದಾಗ್ಯದ ನಾವನಿಗೆ. ಹೌದು. ಹುಚ್ಚಿ ಅನಬೇಡ ಪಿಂಟು ಮಾಸ್ತರ, ಹುಸುಳಿ ಮಗ ಅನ್ನೋತನವ ನನಗ. ಮುಂದಿನ ದಾಟ್ರಿ ನಾನೇ ಹಚ್ಚುವತ್ತ ಅಕ್ಷರ ಇಟ್ಟು ಹುಚ್ಚ ನೀ ಇಟ್ಟು ಹುಚ್ಚನು? ನಿನಗೆ ಶಾಣೆರಿ ಯಾರತ್ತಾರ ಅದು ಹೇಳ ನನಗೆ. ಹೌದಾ? ನೀ ಶಾಣೆ ಅಂತೂ ಅಲ್ಲ. ನೀ ತಿಳ್ಕೊಂಡಿದೆ ಅಂದ್ರೆ ಅದು ನಿನ್ನ ದಡ್ಡತನ, ಮುರುಕತನ ಅದು ನಿಂದು. ಹೌದು ಹೌದು. ನೀ ಶಾಣೆ ಅಲ್ಲ. ನೀ ಹೇಳ್ದಿ ಏನಂತ ಹೇಳಿ? ಪಿಂಟು ಮಾಸ್ತರ ಲಮಾಣ ಹಟ್ಟಿ
ತುಕಾರಾಮ್ ಮಹಾರಾಜರು ಗುರು ಹತ್ತಿ ಒಮ್ಮ ಮದಗೊಂಡ ಮುತ್ಯಾಗ ಗುರು ಹತ್ತಿ ಅರ್ ಹುಚ್ಚಿ ನಾವೊಂದ್ ದಿವಸ ಹೇಳ್ದಂದ್ರೆ ನನಗನು ಗುರುವತ್ತಿ ಲಮಾಟಿ ತುಕಾರಾಮ ಮಹಾರಾಜ ಅಂತೇಳಿ ನೀ ಏನ್ ಅಂತಿದಿ ನೋಡು ನಿಮ್ಮ ಅಣ್ಣ ಅಂತೇಳಿ ಅಂತಿದ್ದಿ ಹೌದು ಖರೇದಂದನ ಹೌದು ಅವನಿಗೆ ಗುರು ಬಂದು ಅಲ್ಲಕ್ಕೆ ಅಡ್ಡಿ ಇಲ್ಲ ಅಂತ ಹೇಳದನ ಯಾಕೆ ಮದಗೋಣ ಮುತ್ಯನಲ್ಲಿ ವಿದ್ಯೆ ಕಲ್ತಾನ ನಾನು ಮದಗೋಣ ಮುತ್ಯನಲ್ಲಿ ವಿದ್ಯೆ ಕಲ್ತಿದ್ದೇವೆ ಅಂತೇಳಿ ಗುರುವಿನ ಬಳಿ ಯಾವ ವಿದ್ಯೆ ಕಲಿತಾನ ಅವರಿಗೆಲ್ಲ ಗುರು ಬಂದು ಅಂತೇಳಿ ಕರೀತಾರ ಹೌದು ಇದನ್ನು ಕೂನಾಗಲ್ದಾನ ಎಷ್ಟು ಚಿಪಾಟಿ ಮಾತವ ನೀನು ಹಾ ಹಾ ಆ ಇದರಾಗೆ ಬಂದ ನೀ ಇದರಾಗೆ ಬಂದು ಕರೀತಾರ ನೀ ಏನು ಸುಖ ನೀ ಮನುಷ್ಯ ಜನ್ಮಕ್ಕೆ ಹುಟ್ಟಿರಿ ನಿನ್ನ ಸ್ವಾರ್ಥಕ್ಕೆ ಅದು ಹೇಳ ನನಗೆ ಡ್ಯೂಟಿಯರಿ ಮಾಡ್ಲಕತ್ತಾರಲ್ರಿ ಈಗ ಹಿಂಗೆ ಅದೀವಿ. ಹಿಂಗೆ ಅದ್ರು ಹಿಂಗೆ ಅಲ್ಲಿ ಹುಸುಳಿ ಮಗ ಅದು ರಾಟ್ ಬಿದ್ದತ್ತ ಅವನಿಗೆ ಅದಕ್ಕೆ ನನಗ ಅನ್ನುವಂತ ನೀವು ನನಗಿಲ್ಲ ನಾನಂಗಿಲ್ಲ ನೀ ಅಂದಿದ್ದು ಸಾಕಲ್ಲ ಈಗ ಹುಸುಳಿ ಮಗ ಹತ್ತಿ ಮತ್ತೆ ಬೇರೆನೇ ಅನ್ಕೋತಿ ನಾನವಲ್ಲ ನೀ ತಿಳ್ಕೊಂಡಿದ್ದಿಲ್ಲ ಸಾಕು ಹೌದು ವಿಷಯ ಮಾತಾಡ್ಬೇಕು ಜ್ಞಾನದಾಗ ಹೌದು ಹೌದು ವಿಷಯ ನಿಂದು ಏನೇನು ಗಂಧಿಲ್ಲಾರ್ದ ವಿಷಯ ಹೌದು ಹೌದು ನೀ ಏನಂದಿ ಬಬಲಾದಿ ಕೊಂತೆವಾಯಿ ಹೌದು ಧರ್ಮರ ಮನೆ ಒಳಗ ಬಿಳಿಯಾಣ ಸಿದ್ಧನ ಜೊತೆ ಆಗಿರೋದಳು ಹೌದು ಅವಾಗ ಅಂಶುದ್ಧ ಮುತ್ಯ ನೆಲ್ಲಕ್ಕೆ ಬಾನಾಗಲಿ ಪಲ್ಲಕ್ಕಿ ಪದವಿ ಆಗಲಿ ಸೂರ್ಯಚಂದ್ರ ಇರುವವರೆಗೆ ಸಿದ್ಧಟ್ಟಿಗೆ ಪಲ್ಲಕ್ಕಿಯಾಗ ಕುತ್ತು ಶುದ್ಧಟ್ಟಿಗೆ ಮಾಡು ಹೌದು ಹೌದು ನಿನಗ ಕಂಚಿನ ಡಳ್ಳಾಗಲಿ ಅತ್ತ ನೋಡ್ರಿ ಯಲ್ಲಾಪುರ ಸಿದ್ದರಾಮಪ್ಪ ಹೇಳದತ್ತ ಇದು ಹೌದಾ? ಸೊಲಾಪುರದ ಸಿದ್ದರಾಮಪ್ಪ ಹೇಳದತ್ತ ಇವನೇ ಹೇಳ್ಯಾನ ಅನ್ಸದ ನನಗೆ ಹೌದು ಹಾ ಆ ಸಿದ್ದರಾಮಪ್ಪಗೆ ಹೋಗಾರಿಗೆ ಇವನೇ ಹೇಳಿ ಹಚ್ಚುಟ್ಟೆನ ಅವ ಬೇನೂರು ಮ್ಯಾಗಿಂದ ಹೋದಂಗೆ ಕಾಣಿಸ್ತಾನ ಹಾ ಎಷ್ಟು ಅಡವಿ ಬಿದ್ದು ಮಾತಾಡಕತ್ತಿದ್ ಹೇಳ್ತ ಕೇಳು ಹೌದು ಯಾವಾಗ ಧರ್ಮರ ಮನಿ ಒಳಗ ಕೂಡಿದ್ದಳು ಮಾಯಾದ ಗುಡ್ಡದ ಮ್ಯಾಗ ಹೋಗಿ 12 ವರ್ಷ ಅವನ ಭಕ್ತಿ ಮಾಡುದ ಫಲ ನೆಲ್ಲಕ್ಕಿ ಬಾನ ಪಲ್ಲಕ್ಕಿ ಪದವಿ ಕೊಂತೆವೈಗೆ ಆಗ್ಯದ ಹೌದು ಹೌದು ಗುಡ್ಡದ ಮುತ್ತೇನೆ ಕೊಟ್ಟಾನ ಧರ್ಮರ ಜೊತೆ ತನ್ನ ಗಂಡ ಬಿಳಿಯಾಣ ಸಿದ್ಧ ಮುತ್ತನ ಜೊತೆ ಆಗಲದ ಮೂಲಕ ಹಾ ಹಾ ಕಾತರ ಕಂಟ್ಯಾಗ ನೆನಿಬೇಕಂದ್ರು 7 ಮಂದಿ ಇಸ್ಲಾಮ ಧರ್ಮದ ಸಾಹೇಬರು ಕೂಡಿ ಕೊಂತೆವೈ ರಕ್ಷಣಕ್ಕಾಗಿ 7 ದಿಕ್ಕಿಗೆ ನೆನದಾರ ಅವರು ಹೌದು ಇನ್ನೂ ನಡಿ ತೋರಿಸ್ತ ನಿನಗ ಬಬಲಾದ್ಯಾಗ ಹೌದು ಹೌದು ಊರು ಸೀಮೆಗೆದಾರ ಕೊಂತೆವೈ ರಕ್ಷಣಕ್ಕೆ ಕೂಡಿ ಹೋಗ್ಯಾರ ಅವರು ಹೌದು ನೀ ಏನ್ ಹೇಳ್ತಿದಿ ಅಗಲಿ ಹೋಗ್ಯಾರ ಮತ್ತೆ ಎಲ್ಲ ಬಿಟ್ಟನ್ರಿ ಮತ್ತೇನತ್ತಾನ ತುಕ್ಕಾಪರಾಯಗೌಡ್ರು ಹಾ ಹಾ ಅಗಲದ್ರತ್ತ ಅಗಲಿ ಹೋಗಣ ಆ ಬಾಣಿನ ಮ್ಯಾಗ ಕಾಗಿ ಕೂತತ್ತ 3 ಮಾತು ಹೇಳ್ತತ್ ನೋಡು ಎಂತ ಚಂದ ಮಾತು ಹೇಳಿದಿವ ಹೌದು ಅರೇ ಹುಚ್ಚ ಸಿದ್ಧಟ್ಟಿಗೆ ನಿಂದೆ ಗೊತ್ತದೆ ನಿನಗೆ ಹೌದು ಎಲ್ಲಿ ತರ ಸ್ವಾಮರಾಯಗೌಡನ ಜೊತೆ ತುಕ್ಕಪ್ಪರಾಯಗೌಡ ಕೂಡಿ ಕಿಲ್ಲಾರ ಕೈತಿದ್ದ ಯಾವ ಖೇಮತಿತ್ರ ಹೆಸರು ತೆಗೆದು ಹೌದು ಯಾವಾಗ ಸ್ವಾಮರಾಯಗೌಡನ ಮಂಡಿ ಭಾಷೆ ಮನೆಯಾಗ ಇದ್ರು ಅವಾಗ ತುಕ್ಕಪ್ಪರಾಯಗೌಡ ಅಗಲಿ ಒಬ್ಬನೇ ಕಿಲ್ಲಾರ ಕೈಲಿಕ್ಕೆ ಬಂದಾಗ ಸಂಗಮನಾಥನ ಮೂರಿ ಒಳಗೆ ಬ್ಯಾಡ್ರ ಹೊಡೆದಾರ ಹುಚ್ಚಪ್ಪ ಹೌದು 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 ಆ ಜೋಡಿದ್ದಾಗ ಒಬ್ಬರ ಕಣ್ಣೆತ್ತಿ ನೋಡೆ ನಾನು ಇಲ್ಲ ಬಾಣ ಹೊಡೆದ ಬಳಕ ಒಂದು ಬಾಣನು ಹುಸಿ ಹೋಗತ್ತ ಅವಾಗ ಕೊನೆ ಬಾಣ ತನ್ನ ಬಾಣ ತಾರೆ ಹೊಡ್ಕೋಬೇಕಂತ ಹೇಳಿ ತನ್ನ ಬಾಣ ಹೊಡ್ಕೊಂಡು ಧರಿಗೆ ಬಿದ್ದಾನ ಹೌದು ಹೌದು ನೀ ಏನು ಹೇಳಗತ್ತಿದಿ ಕೂಡಿ ಬಂದತ್ತ ಅವ ಚಲೋನೆ ಮಾತು ಹೇಳ್ಯಾನ ಅವನಿಗೆ ಹೌದು ಹೌದು ಅಲ್ಲ ವಿಷಯ ಎಚ್ಚರ್ಲೆ ಮಾತಾಡು ಹೌದು ಶರೀರ ನೋಡ್ರಿ ಶರೀರದನ್ನ ಆತ್ಮ ಅಗಲುತ್ತದ ಇಲ್ಲ ಅನ್ನಂಗಿಲ್ಲ ಹೌದು ಪರಮಾತ್ಮನ ಪಾದರಿ ಕೂಡ್ಯಾದ ಇನ್ನೊಂದು ಶರೀರದಾಗ ಪ್ರವೇಶ ಮಾಡ್ಯದಿಲ್ಲ ಹೌದು ಆ ಹೌದು ಅದೇನು ಹಿಂಗ ಸುಮ್ಮ ಅಂತರ್ಲಿ ಅದತಿ ಇಲ್ಲ ಆ ಆತ್ಮ ಶರೀರದಿಂದ ಹೊಯ್ತಂದ್ರೆ ಪರಮಾತ್ಮನ ಪಾದಿಗೆ ಕೂಡ್ಯದ ಹೌದು ಬಿಟ್ಟಿದಿ ಕೂಡ್ತದ ಐತತ್ ಅಲ್ಲ ವಿಷಯ ಜ್ಞಾನಕ್ಕೆ ನಿಂದ ಎತ್ತದ ನೋಡು ಎಲ್ಲ ಇವತ್ತಿನ ಟೇಜ ನಿನ್ನಟ್ಟು ಹುಚ್ಚ ಕಲಾವಿದ ನನಗೆ ಯಾರು ಸಿಕ್ಕಿಲ್ಲ ಹೌದು ಹೌದು ನೀ ಹೇಳಿದಲ್ಲ ಮಾಳಿಂಗ್ರ ಮುತ್ತ